ನಮಸ್ತೆ, ವಿ ಆರ್ ಇನ್ ದ ಬೆಸ್ಟ್ ಮಸಾಲೆ ದೋಸೆ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಎಷ್ಟು ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಇಲ್ಲಿ ಅಂದರೆ ಬಾಯಲ್ಲಿಟ್ಟಿದ ತಕ್ಷಣ ಕರಗೋಗುತ್ತೆ. ಇಲ್ಲಿ ಮಿನಿಮಮ್ ಐಟಮ್ಸ್ ಇರುತ್ತೆ, ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಒಂದು ಮನೆ ವಾತಾವರಣ ಥರ ಅನಿಸುತ್ತೆ. ಬಿಕಾಸ್ ಅವ್ರು ಯೂಸ್ ಮಾಡೋ ಐಟಮ್ಸ್, ಅವ್ರು ಮಾಡೋ ಸ್ಟೈಲ್ ಎಲ್ಲ ನಾವು ಮನೇಲಿ ಮಾಡ್ದಂಗೆ ಇರುತ್ತೆ. ಇಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಪೆಷಾಲಿಟಿ ಏನು ಅಂದರೆ ಎಲ್ಲ ಕಡೆ ಆಲೂ ಪಲ್ಯ ಹಾಕಿರ್ತಾರೆ, ಬಟ್ ಇಲ್ಲಿ ಬಟಾಣಿ ಸಾಗು ಹಾಕಿರ್ತಾರೆ ಆಲೂ ಪಲ್ಯ ಬದಲು. ಈ ಪುಟಾಣಿ ಹೋಟೆಲ್ನ ಒಂದು ಫ್ಯಾಮ್ಲಿ ಅಂದರೆ ಅಪ್ಪ ಅಮ್ಮ ಮಗ ಮೂವರು ಸೇರಿಕೊಂಡು ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾವು ಹೋದಾಗ ಅಪ್ಪ ಮಗ ಇದ್ದರು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ದೋಸೆ ಸಾಫ್ಟ್ನೆಸ್, ಆಮೇಲೆ ಸಾಗು ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ, ಆಮೇಲೆ ಗೀ ಯೂಸ್ ಮಾಡ್ತಾರೆ. ಸೊ ಈ ಮೂರು ಕಾಂಬಿನೇಷನ್ ವಿತ್ ಚಟ್ನಿ ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಕರಗೋಗುತ್ತೆ. ಒಂದೊಂದು ಸತಿಗೂ ನಿಮಗೆ ನಿಜವಾಗ್ಲೂ ತುಂಬ ರೆಲಿಶ್ ಮಾಡಿ ತಿಂತೀರ. ಬೇರೆ ಕಡೆ ಎಲ್ಲ ಘೀ ಮಸಾಲೆ ದೋಸೆ ಅಂದರೆ ಒಂದು ದೋಸೆ ತುಂಬ ದಪ್ಪ ಇರುತ್ತೆ ಅಥವಾ ಹಿಟ್ಟಿಟ್ಟಾಗೇ ಇರುತ್ತೆ, ಆಮೇಲೆ ಘೀ ಕೂಡ ತುಂಬ ಹಾಕ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಎಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿ ಮಾಡಿ ಕೊಟ್ಟಿದ್ರು. ಸೊ ನೋಡಿ, ಇದು ತುಪ್ಪದ ಬಟಾಣಿ ಸಾಗು ಮಸಾಲೆ ದೋಸೆ ನಿಜವಾಗ್ಲೂ ಮಸ್ಟ್ ಟ್ರೈ ಗೈಸ್. ಇದು ರವಾ ಸಾಬುದಾನ ಇಡ್ಲಿ, ಇದು ತುಂಬಾ ಚೆನ್ನಾಗಿತ್ತು. ಪಡ್ಡು ಕೂಡ ಇತ್ತಂತೆ, ಬಟ್ ಅದು ಖಾಲಿ ಆಗೋಗಿತ್ತು. ಇದು ಮಾವಿನಕಾಯಿಯ ಒತ್ತು ಶಾವಿಗೆ, ಫುಲ್ ರಾ ಮ್ಯಾಂಗೋ ಫ್ಲೇವರ್ ಇತ್ತು. ನಿಜವಾಗ್ಲೂ ಎಲ್ಲ ಐಟಮ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇದೆ, ಆಮೇಲೆ ವಾಲ್ಸ್ ಮೇಲೆ ಈ ಥರ ಕಲರ್ಫುಲ್ ಪೇಂಟಿಂಗ್ಸ್ ಮಾಡಿದರು, ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ವಾಶ್ ಬೇಸಿನ್ ಇದೆ. ಇದು ಶೆಟ್ರ್ ಮನೆ ತಿಂಡಿ ಅಂತ ಬಸವನಗುಡಿಯಲ್ಲಿ ಡಾಮಿನೋಸ್ ಹತ್ರ ಬರುತ್ತೆ. ಟೈಮಿಂಗ್ಸ್ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ ನೋಡಿ. ಇಲ್ಲಿ ಮಂಡೇಸ್ ಕ್ಲೋಸ್ ಆಗಿರುತ್ತೆ. ಆಮೇಲೆ ಇದು ಆ ದಿನದ ಸ್ಪೆಷಲ್ ಫುಡ್ ಐಟಮ್ಸ್. So I have finished taking this place in my bucket list. How about you? Don't forget to subscribe.